ಸಿದ್ದರಾಮಯ್ಯ ಅವರೇ, ಕುರುಬ ಸಮುದಾಯವನ್ನು ಎಸ್ಟಿ ವರ್ಗಕ್ಕೆ ಸೇರಿಸುವ ಹೋರಾಟದ ನಾಯಕತ್ವವನ್ನು ನೀವೇ ವಹಿಸಿಕೊಳ್ಳಿ, ನಾವು ನಿಮ್ಮ ಹಿಂದೆ ಬರುತ್ತೇವೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್ ಆಹ್ವಾನ ನೀಡಿದ್ದಾರೆ. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ನೀಡಿದರಲ್ಲದೆ ನಿಮ್ಮನ್ನು ಕರೆಯುತ್ತಿರುವುದು ಸಮಾಜದ ನಾಯಕತ್ವಕ್ಕೆ ಮಾತ್ರ, ರಾಜಕೀಯ ನಾಯಕತ್ವಕ್ಕಲ್ಲ ಎಂಬುದು ನೆನಪಿರಲಿ. ಕುರುಬ ಸಮಾಜದ ಅಭಿವೃದ್ಧಿಗಾಗಿ ನಿಮ್ಮನ್ನು ಕರೆಯುತ್ತಿದ್ದೇವೆ ಹೊರತು ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿ ಎಂದು ಜೈಕಾರ ಕೂಗಲು ಅಲ್ಲ ಎಂದರು. ಇಡೀ ಕುರುಬ ಸಮುದಾಯ ನಿಮ್ಮ ರಾಜಕೀಯ ಏಳಿಗೆಗಾಗಿ ತನು ಮನ ಧನ ಅರ್ಪಿಸಿದೆ. ಬೇರೆ ಸಮುದಾಯದವರು ನಿಮಗೆ ಬೆಂಬಲ ನೀಡಿದ್ದಾರೆ. ನಮ್ಮೆಲ್ಲರ ತ್ಯಾಗದಿಂದ ನೀವು ಮುಖ್ಯಮಂತ್ರಿಯಾಗಿದ್ದೀರಿ. ಆದರೆ ನೀವು ಕುರುಬ ಸಮುದಾಯಕ್ಕೆ ವಾಪಸ್ ಏನು ಕೊಟ್ಟಿದ್ದೀರಿ ಎಂದು ಪ್ರಶ್ನಿಸಿದ ಅವರು, ದೊಡ್ಡ ಮಟ್ಟಕ್ಕೆ ಬೆಳೆದಿರುವ ನೀವು ಕುರುಬರ ಎಸ್ಟಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿರಬೇಕು ಎಂದರು. ಕುರುಬ ಸಮುದಾಯದ ಈ ಹೋರಾಟವನ್ನು ಆರ್ಎಸ್ಎಸ್ ಹೈಜಾಕ್ ಮಾಡುತ್ತಿದೆ ಎಂದಾಗಲಿ ಅಥವಾ ನಿಮ್ಮ ನಾಯಕತ್ವವನ್ನು ಟಾರ್ಗೆಟ್ ಮಾಡುತ್ತಿದೆ ಎಂದಾಗಲಿ ಭಾವಿಸಬೇಡಿ. ನಿಮ್ಮ ನಾಯಕತ್ವವನ್ನು ಟಾರ್ಗೆಟ್ ಮಾಡಲಾಗುತ್ತಿದೆ ಎಂದಾದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಹಿರಿತನವನ್ನು ಬದಿಗಿಟ್ಟು ನೀವು ಮುಖ್ಯಮಂತ್ರಿಯಾಗಲು ಸಾಧ್ಯವಾಗುತ್ತಿತ್ತೆ. ಅಂದು ನಾನು ನಾಯಕತ್ವ ಬಿಟ್ಟುಕೊಟ್ಟಿದ್ದೆ, ಈಗಲೂ ಬಿಟ್ಟುಕೊಡುತ್ತೇನೆ. ನೀವು ಸೋತಿದ್ದಾಗ ನಾನು ಮಂತ್ರಿಯಾಗಿದ್ದೆ, ಆಗ್ಲೂ ನೀವೇ ನಮ್ಮ ನಾಯಕ ಎಂದೇ ಕರೆಯುತ್ತಿದ್ದೆ ಎಂದು ಹೇಳಿದರು. ಹಿಂದುಳಿದ ವರ್ಗದ ಕುರುಬ ಸಮುದಾಯ ಎಸ್ಟಿ ಪಂಗಡಕ್ಕೆ ಸೇರಿಸಬೇಕು ಅಂತಕ್ಕಂಥ ಹೋರಾಟ ಬಹಳ ದಿವಸಗಳಿಂದ ನಡೀತಾ ಇದ್ದದ್ದು ಬಹಳ ತೀವ್ರತರವಾಗಿ ಆಗ್ತಾ ಇದೆ. ಆದರೆ ಇದರಲ್ಲಿ ಸಿದ್ದರಾಮಯ್ಯನವರು ನಮ್ಮ ಹಿರಿಯ ನಾಯಕರು, ಸಮಾಜದಿಂದ ಮುಖ್ಯಮಂತ್ರಿಗಳು ಕೂಡ ಆಗಿದ್ದಂಥವರು. ಅವರು ನನ್ನನ್ನು ಕರೆದಿಲ್ಲ ಮತ್ತು RSS ಹೈಜಾಕ್ ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ಅನುಭಾವಿಕರು, ಹಿರಿಯರು. ಹಾಗಾಗಿ ಒಂದು ಸಮುದಾಯ, ಅದರಲ್ಲೂ ಕುರಿಗಾರ ಸಮುದಾಯ ತಾನು ಎಸ್ಟಿ ಗುಂಪಿಗೆ ಸೇರಬೇಕು ಅಂತಕ್ಕಂಥ ಹೋರಾಟ ಮಾಡೋ ಸಂದರ್ಭದಲ್ಲಿ ತಾವು ಸಹಕಾರ ಕೊಡಬೇಕಿತ್ತು. ಏಕೆಂತಂದರೆ ಇಡೀ ಕುರುಬ ಸಮುದಾಯ ನಿಮಗೆ ತನು ಮನ ಧನ ಅರ್ಪಣೆ ಮಾಡಿದೆ. ಇಷ್ಟು ಎತ್ತರಕ್ಕೆ ಹೋಗಲಿಕ್ಕೆ ಇಡೀ ಸಮುದಾಯದ ತ್ಯಾಗ, ಎಲ್ಲ ವ್ಯವಸ್ಥೆಗಳು ಕೂಡ ಆಗಿದ್ದಾವೆ. ಅದಕ್ಕೆ ಹೋರಾಟ ಯಾಕೆ ಅಂತ ಕೇಳಿದ್ದೀರ ನೀವು. ಹೋರಾಟ ಬೇಕು. ಜನತಂತ್ರ ವ್ಯವಸ್ಥೆಯಲ್ಲಿ ಹೋರಾಟ ಇಲ್ಲದೆ ಯಾವುದು ಸಿಕ್ಕಿಲ್ಲ. ನೀವೇ ಹೋರಾಟ ಯಾಕೆ ಅಂತಂದರೆ ಏನು ಹೇಳೋದು? ಹಾಗಾದ್ರೆ ನೀವು ಯಾವುದು ಹೋರಾಟ ಇಳಿದಿಲ್ಲ ಅಂತ ಕಾಣ್ತದೆ. ನೀವು ಜೊತೆಗೂಡಬೇಕು ಇವತ್ತು. ಏಕೆ ನಿಮ್ಗೆ ಇಷ್ಟೊಂದು ದೊಡ್ಡ ಸ್ಥಾನ ನಮ್ಮ ಸಮುದಾಯ ಮತ್ತು ಇತರೆ ಸಮುದಾಯಗಳ ಸಹಕಾರದಿಂದ ತಮಗೆ ಸಿಕ್ಕಿತ್ತು. ನೀವು ಮಾರ್ಗದರ್ಶನ ಮಾಡಬೇಕು. ಬಹುಶಃ ನೀವು ಮಾರ್ಗದರ್ಶನ ಮಾಡಿದರೆ ಮುಖ್ಯಮಂತ್ರಿಯಾಗಿ, ನೀವು ಉದ್ದಕ್ಕೂ ಉಪಮುಖ್ಯಮಂತ್ರಿಯಾಗಿದ್ರಿ, ಮುಖ್ಯಮಂತ್ರಿಗಳಾಗಿದ್ರಿ, ಈಗ ವಿರೋಧ ಪಕ್ಷದ ನಾಯಕರಾಗಿದ್ದಿರಿ. ಬಹುಶಃ ನೀವು ಈ ಸಮುದಾಯಗಳನ್ನು ಮಾರ್ಗದರ್ಶನ ಮಾಡಿದರೆ ಇದು ಇನ್ನೂ ಬಹಳ ಎತ್ತರಕ್ಕೆ ಬೆಳೀತಾ ಇತ್ತು, ಬಹಳ ಎತ್ತರಕ್ಕೆ ಬೆಳೀತಾ ಇತ್ತು. ಹಿಂದುಳಿದ ವರ್ಗಗಳಿಗೂ ಕೂಡ ಒಂದು ಆಧ್ಯಾತ್ಮಿಕ ಸಾಂಸ್ಕೃತಿಕ ಕೇಂದ್ರ ಬೇಕು ಅಂತ ಹೇಳಿನೇ ನಾವು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಕಟ್ಟಿತ್ತು. ಆವಾಗ ನೀವು ನಮ್ಮ ಜೊತೆಯಲ್ಲಿರಲಿಲ್ಲ, ಈಶ್ವರಪ್ಪನವರು ಇರಲಿಲ್ಲ. ಪ್ರದೇಶ ಕುರುಬರ ಸಂಘದ ಮುಕಡಪ್ಪನವರು, ಲಿಂಗನಪ್ಪನವರು ಈ ಥರನ್ನ ಕಟ್ಕೊಂಡು 3 ವರ್ಷಗಳ ಸತತ ಪ್ರವಾಸದಿಂದ ಜನರನ್ನು ಒಗ್ಗೂಡಿಸೋದ್ರಿಂದ ಆಯಿತು. 1992ನೇ ಇಸ್ವಿ ಫೆಬ್ರವರಿ 8, 9 ಕಾಗಿನೆಲೆಯಲ್ಲಿ ಪಟ್ಟಾಭಿಷೇಕ ಆಯಿತು. ಅದಕ್ಕೂ ಕೂಡ ನೀವು ಬಂದಿರಲಿಲ್ಲ.
ನಾಳೆ ದಿನ ತಮಿಳರು ಬಂದು ಕೇಳಿದ್ರೆ ಅವರ ಅಭಿವೃದ್ಧಿಗೂ ಒಂದು ನಿಗಮ ರಚನೆ ಮಾಡುತ್ತೇವೆ ಎಂದು ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಮರಾಠ ಅಭಿವೃದ್ಧಿ ನಿಗಮ ರಚಿಸಿರುವುದರ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಶನಿವಾರ ಕರ್ನಾಟಕ ಬಂದ್ಗೆ ಕರೆ ನೀಡಿರುವ ಬಗ್ಗೆ ಸುದ್ದಿಗಾರರಿಗೆ ಪ್ರತಿಕ್ರಿಯೆ ನೀಡಿರುವ ಅವರು, ಮರಾಠಿಗರು ನಮ್ಮವರು, ಹೀಗಾಗಿ ಅವರ ಅಭಿವೃದ್ಧಿಗಾಗಿ ಒಂದು ನಿಗಮವನ್ನು ರಚಿಸಿದ್ದೇವೆ. ನಾಳೆ ತಮಿಳರು ಬಂದು ಕೇಳಿದ್ರೆ ಅವರಿಗಾಗಿಯೂ ಅಭಿವೃದ್ಧಿ ನಿಗಮ ಮಾಡುತ್ತೇವೆ ಎಂದರು. ತಮಿಳಿಗರು ಸಹ ನಮ್ಮ ರಾಜ್ಯದಲ್ಲಿ ಹಲವಾರು ವರ್ಷಗಳಿಂದ ಇದ್ದಾರೆ. 10 ವರ್ಷಗಳಿಂದ ನಿರಂತರವಾಗಿ ಕರ್ನಾಟಕದಲ್ಲಿದ್ದವರು ಕನ್ನಡಿಗರೇ ಎಂದು ಪರಿಗಣಿಸಲಾಗುತ್ತದೆ ಎಂದು ಹೇಳಿದರು. ಕರ್ನಾಟಕ ಬಂದ್ನಿಂದಾಗುವ ಆರ್ಥಿಕ ನಷ್ಟಕ್ಕೆ ಬಂದ್ನ ಆಯೋಜಕರೇ ಹೊಣೆಗಾರರಾಗಬೇಕಾಗುತ್ತದೆ ಎಂದು ರಾಜ್ಯ ಹೈಕೋರ್ಟ್ ಎಚ್ಚರಿಕೆ ನೀಡಿದೆ. ಬಂದ್ ಆಚರಣೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ಉಲ್ಲೇಖಿಸಿರುವ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಎಎಸ್ ಓಕಾ ನೇತೃತ್ವದ ವಿಭಾಗೀಯ ಪೀಠ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯೊಂದರ ವಿಚಾರಣೆ ನಡೆಸಿ ಮೇಲಿನಂತೆ ಎಚ್ಚರಿಕೆ ನೀಡಿದೆ. ಬಂದ್ ವೇಳೆ ಬೀದಿ ವ್ಯಾಪಾರಿಗಳಿಗೆ ಆಗುವ ನಷ್ಟಕ್ಕೂ ಆಯೋಜಕರೇ ಹೊಣೆ. ರ್ಯಾಲಿ ನಡೆಸುವ ವೇಳೆ ಕೋವಿಡ್ ಮಾರ್ಗಸೂಚಿ ಉಲ್ಲಂಘನೆಯಾದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ನ್ಯಾಯಾಲಯ ನಿರ್ದೇಶನ ನೀಡಿದೆ. ಮಾಸ್ಕ್ ಧರಿಸುವುದು ಮತ್ತು ದೈಹಿಕ ಅಂತರ ಕಾಯ್ದುಕೊಳ್ಳುವ ಬಗ್ಗೆ ಪೊಲೀಸರು ನಿಗಾ ವಹಿಸಬೇಕು. ನಿಯಮ ಉಲ್ಲಂಘಿಸಿದವರಿಂದ ಪೊಲೀಸರು ದಂಡ ಸಂಗ್ರಹಿಸಬೇಕು. ರಾಜ್ಯ ಸರ್ಕಾರ ಈ ದಿಸೆಯಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನ್ಯಾಯಾಲಯ ಸೂಚನೆ ನೀಡಿದೆ. ರಾಜ್ಯದಲ್ಲಿ ಮರಾಠ ಅಭಿವೃದ್ಧಿ ನಿಗಮವನ್ನು ರಚಿಸಿರುವ ರಾಜ್ಯದ ಬಿಜೆಪಿ ಸರ್ಕಾರದ ನಿಲುವನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಡಿಸೆಂಬರ್ 5ರ ಶನಿವಾರ ಕರ್ನಾಟಕ ಬಂದ್ಗೆ ಕರೆ ನೀಡಿದೆ. ಆದರೆ ಈ ಬಂದ್ ಯಾರಿಗಾಗಿ, ಏತಕ್ಕಾಗಿ, ಇದರಿಂದ ನಮಗಾಗುವ ಉಪಯೋಗವೇನು ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಿರುವ ಸಾರ್ವಜನಿಕರು ಇನ್ನೂ ಸಹ ಗೊಂದಲದ ಮನಸ್ಥಿತಿಯಲ್ಲಿದ್ದಾರೆ. ಕರ್ನಾಟಕ ಬಂದ್ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು, ಕನ್ನಡ ಪರ ಸಂಘಟನೆಗಳು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಯಾರೂ ಸಹಕರಿಸಬೇಡಿ ಎಂದು ರಾಜ್ಯದ ಜನರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಕನ್ನಡಿಗರಿಗೆ ಅನ್ಯಾಯವಾಗದ ರೀತಿಯಲ್ಲಿ ಎಲ್ಲ ಸಮಾಜವನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗುವ ಪ್ರಯತ್ನ ಮಾಡಿದ್ದೇನೆ. ಈ ವಿಷಯದಲ್ಲಿ ಯಾರೂ ಸಹ ಬಂದ್ ಮಾಡಿಸಬೇಡಿ ಎಂದು ಅವರು ಕನ್ನಡ ಚಳುವಳಿ ನಾಯಕ ವಾಟಾಳ್ ನಾಗರಾಜ್ ಸೇರಿದಂತೆ ಕನ್ನಡ ಪರ ಸಂಘಟನೆಗಳನ್ನು ಕೋರಿದರು. ಬಂದ್ಗೆ ಬೆಂಬಲ ನೀಡಿರುವ ಸಂಘಟನೆಗಳಲ್ಲಿ ಒಂದಾದ ಕರ್ನಾಟಕ ರಕ್ಷಣಾ ವೇದಿಕೆಯು ಬಂದ್ಗೆ ಬೆಂಬಲ ನೀಡಿರುವ ಸಂಘಟನೆಗಳಲ್ಲಿ ಒಂದಾದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡ ಅವರು, ನಾಳೆ ನಾವು ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸುವುದಿಲ್ಲ. ನಾಳಿನ ಬಂದ್ಗೆ ನಮ್ಮ ಬೆಂಬಲವಿದೆ. ಆದರೆ ಬಂದ್ನ ಅಂಗವಾಗಿ ನಡೆಯುವ ರ್ಯಾಲಿಯಲ್ಲಿ ನಾವು ಪಾಲ್ಗೊಳ್ಳುವುದಿಲ್ಲ. ಹಾಗೆಂದು ಕನ್ನಡ ಪರ ಹೋರಾಟದಲ್ಲಿ ಒಮ್ಮತವಿಲ್ಲ ಎಂದರ್ಥವಲ್ಲ ಎಂದು ಹೇಳಿದ್ದಾರೆ. ಇನ್ನು ಸ್ಥಳೀಯವಾಗಿ ನೋಡೋದಾದ್ರೆ ಮೈಸೂರು ನಗರದಲ್ಲಿ ಹಲವು ಉದ್ದಿಮೆಗಳು, ವ್ಯಾಪಾರಿ ಸಂಘಟನೆಗಳು, ಸೇವಾ ಸಂಸ್ಥೆಗಳು ಕರ್ನಾಟಕ ಬಂದ್ಗೆ ಬೆಂಬಲ ನೀಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳುವ ಮೂಲಕ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಬಂದ್ಗೆ ಸರ್ಕಾರದ ಬೆಂಬಲ ಇಲ್ಲದಿರುವುದರಿಂದ ಸರ್ಕಾರ ಸ್ವಾಮ್ಯದ ಎಲ್ಲಾ ಕಚೇರಿಗಳು, ಸಾರಿಗೆ ವ್ಯವಸ್ಥೆ, ಸಾಗಾಣಿಕೆ ಸೌಲಭ್ಯಗಳಿಗೆ ಧಕ್ಕೆಯಾಗುವ ಸಂಭವವಿಲ್ಲ. ಜನರು ಬಂದ್ಗೆ ಯಾವ ರೀತಿಯಲ್ಲಿ ಸಹಕಾರ ನೀಡುತ್ತಾರೆ ಎಂಬುದು ಸಹ ಇನ್ನೂ ಸ್ಪಷ್ಟವಾಗಿಲ್ಲ. ಹೀಗಿರುವುದರಿಂದ ಬಂದ್ಗೆ ಕರೆ ನೀಡುವ ಕನ್ನಡ ಪರ ಸಂಘಟನೆಗಳು ಅಲ್ಲಲ್ಲಿ ಪ್ರತಿಭಟನೆಗೆ ಮಾತ್ರ ತಮ್ಮ ಹೋರಾಟವನ್ನು ಸೀಮಿತಗೊಳಿಸಿಕೊಂಡು ತಮ್ಮ ಪ್ರತಿರೋಧ ವ್ಯಕ್ತಪಡಿಸುವ ಸಾಧ್ಯತೆಗಳೇ ಹೆಚ್ಚಾಗಿದೆ. ಹೀಗಾಗಿ ಕರ್ನಾಟಕ ಬಂದ್ ನಡೆಯುವುದೋ ಬಿಡುವುದೋ ಎಂಬುದನ್ನು ಕಾದು ನೋಡಬೇಕಾಗಿದೆಯಷ್ಟೇ. ಕೆಪಿಟಿಸಿಎಲ್ ಸೇರಿದಂತೆ ರಾಜ್ಯದ 6 ನಿಗಮಗಳಲ್ಲಿ ಖಾಲಿ ಇರುವ 3,646 ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಸೂಚನೆ ಹೊರಡಿಸಿ 1 ವರ್ಷ 8 ತಿಂಗಳು ಕಳೆದರೂ ಪರೀಕ್ಷೆ ನಡೆಸಿಲ್ಲ. ಇದಕ್ಕೆ ನಿಯಮಗಳ ವಿಳಂಬ ಧೋರಣೆ ಮತ್ತು ಆಳುವ ವರ್ಗಗಳಲ್ಲಿನ ಇಚ್ಛಾಶಕ್ತಿಯ ಕೊರತೆಯೇ ಕಾರಣ ಎಂದು ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ ಕಾಯುತ್ತಿರುವ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ತಮ್ಮ ಅಳಲು ತೋಡಿಕೊಂಡ ವಿದ್ಯಾರ್ಥಿ ಮೋಹಿತ್ ಮತ್ತು ವಿದ್ಯಾರ್ಥಿನಿ ಭವಾನಿ ಎಂಬುವವರು, ಉದ್ಯೋಗಕ್ಕಾಗಿ 2 ಲಕ್ಷಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಪದವೀಧರರು ಜಾತಕ ಪಕ್ಷಿಗಳಂತೆ ಕಾಯುತ್ತಿದ್ದಾರೆ. ಕೋವಿಡ್ ಅವಧಿಯಲ್ಲಿ ಕೆಪಿಎಸ್ಸಿಯಿಂದ ಆರೋಗ್ಯ ಇಲಾಖೆ, ಲೋಕೋಪಯೋಗಿ ಇಲಾಖೆ, ನಗರಾಭಿವೃದ್ಧಿ ಇಲಾಖೆಗಳು ನೇಮಕಾತಿ ನಡೆಸಿದ್ರೂ ಕೆಪಿಟಿಸಿಎಲ್ ಮಾತ್ರ ಪರೀಕ್ಷೆ ನಡೆಸಲು ಮೀನಾಮೇಷ ಎಣಿಸುತ್ತಿದೆ ಎಂದರು. 2019ರ ಫೆಬ್ರವರಿಯಲ್ಲಿ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲಾಗಿದ್ದು, ಈ ಪ್ರಕ್ರಿಯೆಯ ಅಂಗವಾಗಿ 2020ರ ಅಕ್ಟೋಬರ್ನಲ್ಲಿ ಎಇಇ ಮತ್ತು ಎಇ ಹುದ್ದೆಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕರ್ನಾಟಕ ಪರೀಕ್ಷೆಯನ್ನು ಮಾತ್ರ ನಡೆಸಿದೆ. ಆದರೆ ಇದುವರೆಗೂ ಮುಖ್ಯ ಪರೀಕ್ಷೆಯನ್ನು ನಡೆಸಿಲ್ಲ. ಇದರಿಂದ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿರುವವರು ಆತಂಕಕ್ಕೀಡಾಗಿದ್ದಾರೆ ಎಂದು ಆರೋಪಿಸಿದರು.
ಆ್ಯಕ್ಚುಲಿ ನಮಗೆ ಪ್ರೈವೇಟ್ ಸೆಕ್ಟರಲ್ಲಿ ಜಾಬ್ ಸಿಕ್ಕಿತ್ತು, ಆದರೆ ಗೌರ್ಮೆಂಟ್ ಜಾಬು ಸೆಕ್ಯೂರ್ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಸಿಕ್ಕಿರೋ ಜಾಬ್ನ ರಿಸೈನ್ ಮಾಡಿಬಿಟ್ಟು ಬಂದು KPTCLಗೆ ಕಂಟಿನ್ಯೂಸ್ ಆಗಿ 2 ಇಯರ್ಸ್ ಓದಿದ್ದೀವಿ. ನಮ್ಮ ಎಫರ್ಟ್ಗೆ ನಮ್ಮ ಟೈಮ್ಗೆಲ್ಲ ವ್ಯಾಲ್ಯೂನೇ ಇಲ್ಲ. ಇವಾಗ ನಾವು ಅಪ್ಲೈ ಮಾಡಿರೋ ಫೀಸ್ನ ಕೊಟ್ಬಿಡ್ಬೋದು ಅಫ್ಕೋರ್ಸ್, ಆದರೆ ನಾವು ಸ್ಪೆಂಡ್ ಮಾಡಿರೋ ಟೈಮ್ನ ಕೊಡೋಕ್ಕಾಗಲ್ಲ. ಪ್ಲೀಸ್ ನಮಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ದಯವಿಟ್ಟು ಎಕ್ಸಾಮ್ನ ಮಾಡಿದ್ರೆ ನಮ್ಮ ಅಟ್ಲೀಸ್ಟ್ 2 ಇಯರ್ಸ್ ಹಾಕಿರೋ ಎಫರ್ಟ್ಗೆ ಒಂದು ಸಾರ್ಥಕತೆನಾದರೂ ಸಿಗುತ್ತೆ. KPTCL ನೊಂದ ವಿದ್ಯಾರ್ಥಿಗಳು 2019 ಫೆಬ್ರವರಿ 20ನೇ ತಾರೀಕಂದು KPTCL ನೇಮಕಾತಿ ಅಧಿಸೂಚನೆ ಹೊರಡಿಸುತ್ತೆ. ಅದರಿಂದ ಇಲ್ಲಿವರೆಗೂ ಸುಮಾರು 2 ವರ್ಷ ಕಾಲ ಆಯಿತು, ಯಾವುದೇ ರೀತಿ ಎಕ್ಸಾಮ್ ಮಾಡಿಲ್ಲ. ಕೇಳಿದ್ರೆ ಮಾಡ್ತೀವಪ್ಪ ಅಂತ ಹೇಳಿ ಮಡಿಕೇರಿ ಫ್ಲಡ್ ಬರುತ್ತೆ. ಇದು ಆ್ಯಕ್ಚುಲಿ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಅವ್ರ ಗೌರ್ಮೆಂಟ್ ಕರೆದಿದ್ದು. ಸೊ ಈಗ ಈ BJP ಗೌರ್ಮೆಂಟ್ ನಾವು ಎಕ್ಸಾಮ್ನ ಏನಕ್ಕೆ ಮಾಡಬೇಕಂತ ಅವ್ರು ಹೇಳ್ತಿದ್ದಾರೆ. ಸೊ ಅವರು ಅಫಿಷಿಯಲಿ ಕೇಳಿದ್ರೆ ಆಡಳಿತಾತ್ಮಕ ಕಾರಣ ಅಂತ ಹೇಳಿ ಆಫೀಸರ್ಸ್ಗಳು ಈ ಥರ ಹೇಳ್ತಿದ್ದಾರೆ. 2019 ಫೆಬ್ರವರಿಲಿ ಕಾಲಾಗಿದ್ದಕ್ಕೆ ಇನ್ನಾದರೂ ಎಕ್ಸಾಮ್ ಆಗಿಲ್ಲ ಸರ್. ಪ್ರೋಸೆಸ್ ಕೇಳಿದ್ರೆ ಕನ್ನಡ ಎಕ್ಸಾಮ್ ಆಗಿದೆ, ಮತ್ತು AEE ಮತ್ತು JEE ಕರೆದಿದ್ದು. ಅದರಲ್ಲಿ AEE ಆಡಳಿತಾತ್ಮಕ ಕಾರಣ ಕೊಟ್ಟು ಅದನ್ನು ಕ್ಯಾನ್ಸಲ್ ಮಾಡಿದ್ರು. ನಾವು ಆಗಲೂ ಕಂಗಾಲ ಆದ್ವಿ. ಆಗ ಕೋವಿಡ್ ಟೈಮ್ ಇದ್ದಿರೋದ್ರಿಂದ ಯಾರು ಸ್ಟ್ರೈಕ್ ಮಾಡೋಕ್ಕೂ ಆಗಲಿಲ್ಲ. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ನಾಳೆ ಬೆಳ್ಳಂಬೆಳಗ್ಗೆಯೇ ಮೈಸೂರಿನಲ್ಲಿ ಖಾಕಿ ಪಡೆ ರಸ್ತೆಗಿಳಿಯಲಿದ್ದು, ಬಂದ್ ಹೆಸರಿನಲ್ಲಿ ಅನಗತ್ಯವಾಗಿ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡಿದ್ರೆ ಕಾನೂನಿನ ಅಸ್ತ್ರ ಬಳಸಿ ಬಗ್ಗು ಬಡಿಯಲು ಸಿದ್ಧತೆ ಮಾಡಿಕೊಂಡಿದೆ. ಯಾರೂ ಸಹ ಒತ್ತಾಯಪೂರ್ವಕವಾಗಿ ಬಂದ್ ಮಾಡುವಂತಿಲ್ಲ, ಸಾರ್ವಜನಿಕರಿಗೆ ತೊಂದರೆ ಕೊಡುವಂತಿಲ್ಲ ಎಂದು ಬಂದ್ ಆಯೋಜಕರಿಗೆ ಡಿಸಿಪಿ ಡಾ AN ಪ್ರಕಾಶ್ ಗೌಡ ಅವರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಮೈಸೂರಿನಲ್ಲಿ ಎಂದಿನಂತೆ ನಾಳೆಯೂ ಸಹ ಹೋಟೆಲ್ಗಳು ಮತ್ತು ಅಂಗಡಿಗಳು ಮುಂಗಟ್ಟುಗಳು ತೆರೆಯಲಿವೆ. ಸರ್ಕಾರಿ ಬಸ್ಗಳು ಎಂದಿನಂತೆ ಸಂಚರಿಸಲಿವೆ. ನಾವು ಯಾವುದೇ ಸ್ಥಳದಲ್ಲೂ ಬಂದ್ಗೆ ಮತ್ತು ಮೆರವಣಿಗೆಗೆ ಅವಕಾಶ ನೀಡಿಲ್ಲ. ಬಂದ್ ಹೆಸರಿನಲ್ಲಿ ಯಾರಾದರೂ ಸಾರ್ವಜನಿಕರಿಗೆ ತೊಂದರೆ ನೀಡಿದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಇಚ್ಛಿಸುವವರು ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಬಹುದು ಎಂದು ತಿಳಿಸಿದ್ದಾರೆ. ಬಂದ್ ವಿಚಾರವಾಗಿ ಅಧಿಕಾರಿಗಳು ಮತ್ತು ಸಂಘಟನೆಗಳ ಜೊತೆ ಒಂದು ಹಂತದ ಚರ್ಚೆ ನಡೆಸಲಾಗಿದ್ದು, ಎಲ್ಲರಿಗೂ ತಿಳುವಳಿಕೆ ನೀಡಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ 3 KSRP ಹಾಗೂ CAR ತುಕಡಿಗಳನ್ನು ಕರೆಸಿಕೊಳ್ಳಲಾಗಿದೆ. ನಾಳೆ ಬೆಳಗ್ಗೆ 5:30ರಿಂದಲೇ ನಮ್ಮ ಸಿಬ್ಬಂದಿಗಳು ಗಸ್ತು ಆರಂಭಿಸಲಿದ್ದಾರೆ. ಸಾರ್ವಜನಿಕರು ಎಂದಿನಂತೆ ಸುಗಮವಾಗಿ ಓಡಾಡಬಹುದು ಎಂದು ಪ್ರಕಾಶ್ ಗೌಡ ಅವರು ತಿಳಿಸಿದ್ದಾರೆ. ಮೈಸೂರು ನಗರದಲ್ಲೂ ಕೂಡ ಹಲವಾರು ಸಂಘಟನೆಗಳು ಈ ಬಗ್ಗೆ ಭಾಗಿಯಾಗುವ ಬಗ್ಗೆ ಮಾಹಿತಿ ಇದ್ದ ಮೇರೆಗೆ ಅವರೆಲ್ಲರೂ ಕರೆದು ಈಗಾಗಲೇ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಯಾವುದೇ ಕಾರಣಕ್ಕೂ ಅಂಗಡಿ ಮುಂಗಟ್ಟುಗಳನ್ನು, ಹೋಟೆಲ್ಗಳನ್ನು ಬಲವಂತವಾಗಿ ಬಂದ್ ಮಾಡಿಸಬಾರ್ದು ಅನ್ನೋ ದೃಷ್ಟಿಯಿಂದ ಯಾವುದೇ ರೀತಿಯಂಥ ಅನುಮತಿಯನ್ನು ಇರೋದಿಲ್ಲ. ಸಾರ್ವಜನಿಕರು ಎಂದಿನಂತೆ ಸುಗಮವಾಗಿ ಓಡಾಡ್ಬೋದು. ಎಲ್ಲ ರೀತಿಯಂಥ ಬಸ್ ಸಂಚಾರ ಮತ್ತು ಇತರ ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ತೆರೆದಿರ್ತವೆ. ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ನಮ್ಮ ಎಲ್ಲ ಅಧಿಕಾರಿಗಳನ್ನ ಕರೆದು ಈ ಬಗ್ಗೆ ಸಭೆಯನ್ನು ಮಾಡಿದ್ದೇವೆ. ಅವರಿಗೆ ಸೂಕ್ತವಾದಂಥ ತಿಳುವಳಿಕೆಯನ್ನು ಕೊಟ್ಟಿದ್ದೇವೆ. 3 KSRP ತುಕಡಿಗಳನ್ನು ಈಗಾಗಲೇ ಕರೆಸಿಕೊಳ್ಳಲಾಗಿದೆ. ಮತ್ತು ನಮ್ಮ CR ತುಕಡಿ ಮತ್ತು ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಾಳೆ ಬೆಳಗ್ಗೆ 5:30ರಿಂದ ಗಸ್ತಿನಲ್ಲಿರ್ತಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗದಾಗೆ ಸೂಕ್ತವಾದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಸಾಂಕೇತಿಕವಾಗಿ ಅಂತಂದರೆ ಅವರು ಮನವಿಯನ್ನೇನಾದರೂ ಸಲ್ಲಿಸೋದಿದ್ರೆ ಹೋಗಿ ನೇರವಾಗಿ DC ಅವರಿಗೆ ಕೊಡಬಹುದು. ಆ ಬಗ್ಗೆ ಅವಕಾಶಗಳಿರುತ್ತವೆ. ಆದರೆ ಯಾವುದೇ ಮೆರವಣಿಗೆ ಮತ್ತಿತರ ಒಂದು ಬಂಧನ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ನಾವು ಯಾವುದೇ ರೀತಿಯಂಥ ಸ್ಥಳದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ಯಾವುದೇ ರೀತಿಯಂಥ ಆ ಥರದ ಒಂದು ನಿರ್ದಿಷ್ಟವಾದಂಥ ಸ್ಥಳದ ಬಗ್ಗೆ ಈಗ ಮಾಹಿತಿಯನ್ನು ಅವರು ಕೋರಿ ನಮಗೇನು ಮನವಿಯನ್ನು ಸಲ್ಲಿಸಿಲ್ಲ. ಆದರೂ ಕೂಡ ಯಾರು ಸಂಘಟನೆಗಳಿದ್ದಾರೆ, ಒಂದು ವೇಳೆ ಆ ಥರ ಏನಾದರೂ ತಮ್ಮ ಪ್ರತಿಭಟನೆಯನ್ನು ಮನವಿ ಸಲ್ಲಿಸೋದ್ರ ಮೂಲಕ ಏನಾದರೂ ದಾಖಲಿಸಬೇಕು ಅನ್ನೋದಿದ್ರೆ ನೇರವಾಗಿ ಹೋಗಿ DC ಕಚೇರಿ ಬಳಿ ಅವರು ಮನವಿಯನ್ನು ಸಲ್ಲಿಸಬೇಕು. ಕೂಡ ನಮಗೆ ನಾವು ನಾಳೆ ಬಂದ್ ಮಾಡ್ತಾ ಇದ್ದೀವಿ, ಹಾಗಾಗಿ ಅನುಮತಿ ಕೊಡಿ ಅಂತೇಳಿ ಯಾರು ಕೇಳಿಲ್ಲ. ಮತ್ತು ಮೆರವಣಿಗೆ ಮಾಡೋದಕ್ಕೆ ಕೂಡ ಯಾರು ಆ ಥರದ ಒಂದು ಅನುಮತಿಯನ್ನು ಇದುವರೆಗೂ ಕೋರಿರೋದಿಲ್ಲ. ಸಂಘಟನೆಗಳ ಜೊತೆ ಚರ್ಚೆ ಸಭೆಯನ್ನು ಕರೆದು ಮೀಟಿಂಗನ್ನು ಮಾಡಿದ ಮೊದಲನೇ ಸುತ್ತು. ಈಗ ಮತ್ತೆ ಇನ್ನೊಂದು ರೌಂಡ್ ಅವ್ರಿಗೆ ಕೆಲವೊಂದು ಮತ್ತಿತರ ಸಂಘಟನೆಗಳವ್ರಿಗೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡಬೇಕು ಮತ್ತು ಅವರ ಒಂದು ಕಾರ್ಯಚಟುವಟಿಕೆ ಏನಿದೆ ಅಂತ ತಿಳಿದುಕೊಳ್ಬೇಕು ಅಂತೇಳಿ ಈಗ ಸಭೆಯನ್ನು ಏರ್ಪಡಿಸಿದೆ. ಯಾವ ಜನಾಂಗಕ್ಕೂ ಅಭಿವೃದ್ಧಿ ಪ್ರಾಧಿಕಾರ ಬೇಕಾಗಿಲ್ಲ. ಅಭಿವೃದ್ಧಿ ಪ್ರಾಧಿಕಾರಗಳಿಂದ ಯಾವುದೇ ಜನಾಂಗವೂ ಉದ್ಧಾರವಾಗುವುದಿಲ್ಲ ಎಂದು ಪ್ರಗತಿಪರ ಚಿಂತಕರಾದ ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ಅಭಿಪ್ರಾಯಪಟ್ಟಿದ್ದಾರೆ.
ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚಿಸಿರುವುದು ಕರ್ನಾಟಕದ ಹಿತಾಸಕ್ತಿಗೆ ತದ್ವಿರುದ್ಧವಾದ ಕೆಟ್ಟ ಪ್ರಯತ್ನವಾಗಿದೆ. ಅದನ್ನು ರಚಿಸುವ ಮೂಲಕ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ತಮ್ಮ ಅವಿವೇಕವನ್ನು ಮತ್ತು ಹೊಣೆಗೇಡಿತನವನ್ನು ಪ್ರಕಟಪಡಿಸಿದ್ದಾರೆ ಎಂದು ಟೀಕಿಸಿದರು. ಆಯೋಗ ಪ್ರಾಧಿಕಾರಗಳನ್ನು ರಚಿಸಿರುವುದರಿಂದ ಒಂದಷ್ಟು ಜನ ಗೂಟದ ಕಾರಿನಲ್ಲಿ ಓಡಾಡಲು ಅವಕಾಶ ಸಿಗುತ್ತೆ, ಒಂದಷ್ಟು ಜನರಿಗೆ ಆಫೀಸ್ ಸಿಗುತ್ತೆ, ದುಡ್ಡು ಕಾಸು ಅಧಿಕಾರ ಸಿಗುತ್ತೆ. ಆದರೆ ನಮ್ಮ ಜನ ಮಾತ್ರ ಖಂಡಿತ ಉದ್ಧಾರವಾಗುವುದಿಲ್ಲ. ಈ ಸತ್ಯವನ್ನು ಯಡಿಯೂರಪ್ಪ ಅವರು ಅರ್ಥ ಮಾಡಿಕೊಳ್ಳಬೇಕು. ಕರ್ನಾಟಕದ ಇತಿಹಾಸದಲ್ಲಿ ಅವರು ಓರ್ವ ಖಳನಾಯಕನಾಗಿ ಉಳಿಯಬಾರದು ಎಂಬುದು ನಮ್ಮ ಕಳಕಳಿ ಎಂದು ಹೇಳಿದರು. ಯಾವ ಜನಾಂಗಕ್ಕೂ ಪ್ರಾಧಿಕಾರಗಳು ಬೇಕಾಗಿಲ್ಲ. ಈಗಾಗಲೇ ಸಂವಿಧಾನಾತ್ಮಕ ಅವಕಾಶಗಳಿಗಾಗಿ ಎಸ್ಟಿ, ಎಸ್ಸಿ, 2A, 2B, 3A, 3B ಮುಂತಾದ ವರ್ಗಗಳಿದ್ದು ಅವುಗಳನ್ನೇ ಸರಿಯಾಗಿ ಅನುಷ್ಠಾನಗೊಳಿಸಿದ್ರೆ ಸಾಕು. ಅವುಗಳನ್ನು ಸಂಪೂರ್ಣ ಸದ್ಬಳಕೆ ಮಾಡಿಕೊಂಡು ನಮ್ಮ ದೇಶದ ಜನರಿಗೆ ಶಿಕ್ಷಣ, ಉದ್ಯೋಗ ಎಲ್ಲದರಲ್ಲಿಯೂ ಅವಕಾಶ ಕೊಡಿ. ಅದನ್ನು ಬಿಟ್ಟು ರಾಜಕಾರಣ, ಜಾತಿ ಕೇಂದ್ರಿತ ಮತ್ತು ಭಾಷೆ ಕೇಂದ್ರಿತ ಆಯೋಗಗಳನ್ನು ರಚಿಸಿದಲ್ಲಿ ಅಖಂಡ ಕರ್ನಾಟಕದ ಕನಸಿಗೆ ಕೊಡಲಿ ಪೆಟ್ಟು ಬೀಳಲಿದೆ ಎಂದು ಹೇಳಿದರು. ದಮನಗೊಳಿಸತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಇವತ್ತಿನ ಸಂದರ್ಭದಲ್ಲಿ ರೈತರ ಜೀವಕ್ಕೆ ಬೆಲೆ ಇಲ್ಲ, ದಲಿತರ ಜೀವಕ್ಕೆ ಬೆಲೆ ಇಲ್ಲ, ಕಾರ್ಮಿಕರು ಅತಂತ್ರರಾಗಿ ಮೊನ್ನೆ ಬೀದಿ ಬದಿಯಲ್ಲೇ ಸತ್ತಿದ್ದಾರೆ ಕೋವಿಡ್-19 ಸಂಕಷ್ಟದ ಕಾಲದಲ್ಲಿ. ಇವತ್ತು ಅತ್ಯಂತ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಇವತ್ತು ದೆಹಲಿಯಲ್ಲಿ ಲಕ್ಷಾಂತರ ಜನ ರೈತ ಬಾಂಧವರು, ಕಾರ್ಮಿಕ ಬಾಂಧವರು ಪಂಜಾಬ್, ಹರಿಯಾಣ, ಹಿಮಾಚಲ್ ಎಲ್ಲ ಕಡೆಯಿಂದ ಬಂದು ಲಗ್ಗೆ ಇಟ್ಟಿದ್ದಾರೆ. ಇದು ಪಾರ್ಲಿಮೆಂಟ್ ಚಲೋ. ಆ್ಯಕ್ಚುಲಿ ಇದು ನಿಜವಾದ ಅರ್ಥದಲ್ಲಿ ಪಾರ್ಲಿಮೆಂಟ್ಗೆ ದಾಳಿ ಮಾಡಿ ಅಂತ ನಾನು ಹೇಳಲ್ಲ, ಅಧಿಕಾರಸ್ಥರನ್ನ ಹಿಂಸೆ ಗುರಿಪಡಿಸಿ ಅಂತ ನಾನು ಹೇಳಲ್ಲ. ನಮಗೆ ಸಂವಿಧಾನ ಬ್ಯಾಲೆಟ್ ಪವರ್ ಕೊಟ್ಟಿದೆ. ಆ ಬ್ಯಾಲೆಟ್ ಪವರ್ನ ಸದ್ಬಳಕೆ ಮಾಡ್ಕೊಂಡು ಈ ನಮ್ಮ ವರ್ಗಶತ್ರುಗಳನ್ನು ಅಧಿಕಾರದಿಂದ ಇಳಿಸಬೇಕು. ರೈತ ಪರ ಸರ್ಕಾರ, ಕಾರ್ಮಿಕರ ಪರ ಸರ್ಕಾರ, ಮಹಿಳಾ ಪರ ಸರ್ಕಾರ, ಶೂದ್ರಾತಿ ಶೂದ್ರ ಪರ ಸರ್ಕಾರ ಕೇಂದ್ರದಲ್ಲಿ ಬರಬೇಕು. ಈ ಸರ್ಕಾರವನ್ನು ಅತ್ಯಂತ ಪ್ರೀತಿಯಿಂದ, ಹಿಂಸಾತ್ಮಕವಾಗಿ, ನಿರ್ಭೀತಿಯಿಂದ ಕಿತ್ತೆಸೆಯಬೇಕು. ಇಲ್ಲದೇ ಇದ್ದಲ್ಲಿ ನಮ್ಮ ಈ ದೇಶ ಬಾಂಧವರಿಗೆ, ಭಾರತೀಯರಿಗೆ ಭವಿಷ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಅತ್ಯಂತ ಗಂಭೀರವಾಗಿ ನಾನು ಹೇಳಲೇಬೇಕಾಗುತ್ತೆ. ಈ ಬಂದ್ಗೆ ಸಮಸ್ತ ಭಾರತೀಯರ, ಮೂಲ ನಿವಾಸಿಗಳ, ಎಲ್ಲ ಹಿಂದುಳಿದವರ, ಅಲ್ಪಸಂಖ್ಯಾತರ, ದಮನಿತರ ಅಖಂಡ ಬೆಂಬಲ ಇದೆ. ಇದು ಖಂಡಿತ ಯಶಸ್ವಾಗುತ್ತೆ. ನೀವು ಹೇಳಿರಿ ಕೆಲವರು ಬೆಂಬಲ ವ್ಯಕ್ತಪಡಿಸ್ತಾ ಇಲ್ಲ ಅಂತ. ಹೌದು, ಗುಲಾಮರು ಎಲ್ಲ ಕಾಲದಲ್ಲೂ ಇರ್ತಾರೆ, ಕೈಲಾಗದವರು ಎಲ್ಲ ಕಾಲದಲ್ಲೂ ಇರ್ತಾರೆ, ಅವಕಾಶವಾದಿಗಳು ಎಲ್ಲ ಕಾಲದಲ್ಲೂ ಇರ್ತಾರೆ. ಅವರು ನಮಗೆ ಲೆಕ್ಕಕ್ಕಿಲ್ಲ. ನಮಗೇನು ಅಂದರೆ ಸಂವಿಧಾನ ಮುಖ್ಯ, ಸಾಮಾಜಿಕ ನ್ಯಾಯ ಮುಖ್ಯ, ಆರ್ಥಿಕ ಸಮಾನತೆ ಮುಖ್ಯ, ದೇಶ ಬಾಂಧವರ ಸುರಕ್ಷತೆ ಮುಖ್ಯ, ಅಭಿವೃದ್ಧಿ ಮುಖ್ಯ. ಈ ಹಿನ್ನೆಲೆಯಲ್ಲಿ ನಾಳೆ ನಡೀತಕ್ಕಂಥ ಕಾರ್ಯಕ್ರಮವನ್ನು ನಾವು ಅಖಂಡವಾಗಿ ಬೆಂಬಲಿಸ್ತೀವಿ. ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನ ರಚನೆ ಮಾಡಿರ್ತಕ್ಕಂಥ ಹಿಂಪಡಿಬೇಕು ಅನ್ನುವಂಥದ್ದು ಕನ್ನಡ ಪರ ಹೋರಾಟಗಾರರ ಪ್ರಮುಖವಾದಂತಹ ಬೇಡಿಕೆ. ಮರಾಠ ಅಭಿವೃದ್ಧಿ ಆಯೋಗ ಅಥವಾ ಪ್ರಯತ್ನ ಏನಿದೆ ಅದು 100ಕ್ಕೆ 100 ಕರ್ನಾಟಕದ ಹಿತಾಸಕ್ತಿಗೆ ತದ್ವಿರುದ್ಧವಾದಂಥ ಒಂದು ಕೆಟ್ಟ ಪ್ರಯತ್ನ. ಯಡಿಯೂರಪ್ಪನವರು ತಮ್ಮ ಅವಿವೇಕವನ್ನು, ತಮ್ಮ ಹೊಣೆಗೇಡಿತನವನ್ನು ಪ್ರಕಟಪಡಿಸಿದ್ದಾರೆ. ಇದು ಏನು ಕಲ್ಯಾಣ ಕರ್ನಾಟಕದಲ್ಲಿ 2 ಚುನಾವಣೆ ನಡೀತದೆ, ಉಪಚುನಾವಣೆ. ಅಲ್ಲಿ ಮರಾಠರ ಬೆಂಬಲವನ್ನು ಪಡ್ಕೊಂಡು ಇವರು ಚುನಾವಣೆ ಗೆಲ್ಲಬೇಕು ಅಂತ ಹೊರಟಿದ್ದಾರೆ. ಇದು ಅತ್ಯಂತ ಕೆಟ್ಟ ತಂತ್ರಗಾರಿಕೆ. ಇದು ಇವರು ಖಂಡಿತ ಉದ್ಧಾರ ಆಗಲ್ಲ. ಬೆಂಗಳೂರಿನಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಿಸಲಾಗಿರುವ ಅಪಾರ್ಟ್ಮೆಂಟ್ಗಳ ಮಾದರಿಯಲ್ಲಿ ಮೈಸೂರಿನಲ್ಲೂ ಸಹ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಿಸಲು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಂದಾಗಿದೆ. ಈ ಯೋಜನೆಗೆ ಪೂರಕವಾಗಿ ಬೆಂಗಳೂರಿನಲ್ಲಿ ಕೆಂಗೇರಿಯ ಕೊಮ್ಮಘಟ್ಟದಲ್ಲಿ ನಿರ್ಮಿಸಲಾಗಿರುವ ಬಹುಮಹಡಿ ವಸತಿ ಸಮುಚ್ಚಯವನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್.ಟಿ. ಸೋಮಶೇಖರ್ ಅವರ ನೇತೃತ್ವದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್.ವಿ. ರಾಜೀವ್, ಆಯುಕ್ತರಾದ ಡಾಕ್ಟರ್ ಡಿ.ಬಿ. ನಟೇಶ್ ಅವರನ್ನೊಳಗೊಂಡ ನಿಯೋಗ ಇಂದು ಭೇಟಿ ಮಾಡಿ ಪರಿಶೀಲನೆ ನಡೆಸಿತು. ವಸತಿ ಸಮುಚ್ಚಯದ ವಿನ್ಯಾಸ, ರಚನೆ, ಸ್ಥಳಾವಕಾಶ ಎಂಬಿತ್ಯಾದಿ ಮಾಹಿತಿಯನ್ನು ನಿಯೋಗ ಪಡೆದುಕೊಂಡಿತು. ಇದರ ಬಗ್ಗೆ ಸಾರ್ವಜನಿಕರಿಂದ ಸ್ಪಂದನೆ ಹೇಗಿದೆ, ಕಡಿಮೆ ದರದಲ್ಲಿ ಮನೆ ನಿರ್ಮಾಣ ಮಾಡುವ ಯಾವುದಾದ್ರೂ ಪ್ಲಾನ್ ಇದೆಯೇ ಎಂಬಿತ್ಯಾದಿ ವಿಷಯಗಳ ಬಗ್ಗೆ ಲಿಫ್ಟ್ಗಳು, ಸ್ಟೇರ್ ಕೇಸ್ಗಳು, ಮಳೆ ಇಂಗು ಗುಡಿ ನಿರ್ಮಾಣ,
ರಸ್ತೆಗಳು, ಚರಂಡಿ ವ್ಯವಸ್ಥೆ ಸೇರಿದಂತೆ ಇನ್ನಿತರ ಮೂಲ ಸೌಕರ್ಯಗಳ ಬಗ್ಗೆಯೂ ನಿಯೋಗವು ಮಾಹಿತಿ ಪಡೆದುಕೊಂಡಿತು. ಅಪಾರ್ಟ್ಮೆಂಟ್ ವಿನ್ಯಾಸ, ಒಳಾಂಗಣ ವ್ಯವಸ್ಥೆ, ಮೂಲ ಸೌಕರ್ಯಗಳ ಬಗ್ಗೆ ಇದೇ ವೇಳೆ ಎಚ್.ವಿ. ರಾಜೀವ್ ಅವರು ವಾಸವಾಗಿರುವ ನಿವಾಸಿಗಳಿಂದ ಅಭಿಪ್ರಾಯಗಳನ್ನು ಸಂಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಚ್.ವಿ. ರಾಜೀವ್, ಸಾಮಾನ್ಯ ಜನರಿಗೂ ಮನೆಗಳು ಕಡಿಮೆ ದರದಲ್ಲಿ ಸಿಗಬೇಕು ಎಂಬ ನಿಟ್ಟಿನಲ್ಲಿ ಮೈಸೂರಿನ ಜನತೆಗೆ ಇಷ್ಟವಾಗುವ ರೀತಿಯಲ್ಲಿ ನಿರ್ಮಾಣ ಮಾಡುವ ಗುರಿಯನ್ನು ಹೊಂದಲಾಗಿದೆ. ಈ ನಿಟ್ಟಿನಲ್ಲಿ ಬೆಂಗಳೂರಿಗೆ ಭೇಟಿ ನೀಡಿ ಅಧ್ಯಯನ ಕೈಗೊಂಡಿದ್ದೇವೆ. ಇಲ್ಲಿನ ರೂಪುರೇಷೆಗಳು ಸೇರಿದಂತೆ ಎಲ್ಲ ಮಾಹಿತಿಗಳನ್ನು ಪಡೆದು ಮೈಸೂರಿಗೆ ಬೇಕಾದಂತಹ ರೀತಿಯಲ್ಲಿ ಮಾರ್ಪಡಿಸಿ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದರು. ಮೈಸೂರು ಹೊರವಲಯ, ರಿಂಗ್ ರೋಡ್ ಸೇರಿದಂತೆ ಹಲವೆಡೆ 6 ರಿಂದ 8 ಸಾವಿರ ಮನೆಗಳನ್ನು ನಿರ್ಮಾಣ ಮಾಡುವ ಗುರಿ ಹೊಂದಲಾಗಿದ್ದು, ಇದಕ್ಕೆ ಜನರ ಸ್ಪಂದನೆ ನೋಡಿಕೊಂಡು ನಾವು ಮುಂದೆ ಹೆಚ್ಚಿನ ಮನೆಗಳನ್ನು ನಿರ್ಮಾಣ ಮಾಡುತ್ತೇವೆ ಎಂದು ಎಚ್.ವಿ. ರಾಜೀವ್ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರಾದ ಎಸ್.ಟಿ. ಸೋಮಶೇಖರ್ ಮಾತನಾಡಿ, ಇನ್ನು 4-5 ಕಡೆ ವೀಕ್ಷಣೆ ಮಾಡಿ ಮೈಸೂರಿನಲ್ಲಿ ಈ ರೀತಿಯ ಮನೆ ಕಟ್ಟಲು ಸರಿಯಾದ ರೀತಿಯಾಗಿ ಪ್ಲಾನ್ ಮಾಡಿ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದರು. ಸ್ಥಳಗಳನ್ನು ಈ ರೀತಿ ಹೈರೈಸ್ ಬಿಲ್ಡಿಂಗ್ ಮಾಡಬೇಕು ಅನ್ನೋದು ಬಹಳ ವರ್ಷದಿಂದ ಇಟ್ಟಿದೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಎಸ್.ಟಿ. ಸೋಮಶೇಖರ್ ಅವರು ಮೈಸೂರು ಉಸ್ತುವಾರಿ ಆದ ನಂತರ ಈ ರೀತಿ ವರ್ಟಿಕಲ್ ಹೌಸಿಂಗಲ್ಲಿ ಬೆಂಗಳೂರು ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿಲಿ ಸಕ್ಸಸ್ ಆಗಿರ್ತಕ್ಕಂಥದ್ದು ನಮಗೆ ಆಗಿಂದಾಗಿ ತಿಳಿಸ್ತಾ ಬಂದರು. ನಾವು ಮೈಸೂರಂಥ ಊರಿನಲ್ಲಿ ಅಪಾರ್ಟ್ಮೆಂಟ್ ಮತ್ತು ಹೈ ರೈಸ್ ಬಿಲ್ಡಿಂಗ್ಗಳ ಬಗ್ಗೆ ಅಕ್ಸೆಪ್ಟಬಿಲಿಟಿ ಏನಿದೆ ಅನ್ನೋದು ಒಂದು ಪ್ರಶ್ನೆ ಇಟ್ಕೊಂಡಿದ್ದಂಥ ಸನ್ನಿವೇಶವಿಲ್ಲ. ಈ ರೀತಿ ಆಗಿ ತುಂಬ ಜನ ವಸತಿಗೆ ಬಂದಿದ್ದಾರೆ, ಅವರೆಲ್ಲ ಕೂಡ ತೃಪ್ತಿದಾಯಕವಾಗಿದ್ದಾರೆ. ಅದನ್ನು ಒಂದ್ಸತಿ ನೋಡಿದ್ರೆ, ಗುಣಾತ್ಮಕವಾದಂಥ ಕನ್ಸ್ಟ್ರಕ್ಷನನ್ನು ನೋಡಿದ್ರೆ ಅದು ಎಲ್ಲೇ ಮಾಡಿದ್ರೂ ಅದು ಸಕ್ಸಸ್ ಆಗುತ್ತೆ. ಅಫೋರ್ಡಬಲ್ ಕಾಸ್ಟಲ್ಲಿ ಇರೋದ್ರಿಂದ ಸಾಮಾನ್ಯ ಜನರಿಗೆ ಮನೆ ಕೊಡಬೇಕು ಅನ್ನೋಂಥ ಉದ್ದೇಶನ ಇವತ್ತು ಹಾರಿಜಾಂಟಲ್ ಆಗಿ ಲೇಔಟ್ಗಳನ್ನ ಮಾಡಲಿಕ್ಕೆ ಆಗ್ತಾ ಇಲ್ಲ, ವರ್ಟಿಕಲ್ ಆಗಿ ಬೆಳೆಸಬೇಕಾದಂಥ ತುರ್ತು ಅಗತ್ಯತೆ ಇದೆ ಅನ್ನೋದನ್ನ ನನಗೆ ಮನವರಿಕೆ ಮಾಡಿಕೊಟ್ರು. ನಾನು, ನನ್ನ ಕಮಿಷನರು ಮತ್ತು ಸೂಪರಿಂಟೆಂಡೆಂಟ್ ಇಂಜಿನಿಯರು, TPM ಮತ್ತು ತಾಂತ್ರಿಕ ತಂಡ ಇವತ್ತು ಅಲ್ಲಿಂದ ಬಂದು ಮೈಸೂರು ಕಮಿಷನರ್ ನಟೇಶ್ವರು ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಮೈಸೂರಿನಲ್ಲಿ ಒಂದು ಸಭೆ ಮಾಡಿದರು. ನಮ್ಮ ಅಧ್ಯಕ್ಷತೆಯಲ್ಲಿ ಉಸ್ತುವಾರಿ ಇರೋದರಿಂದ ಮೈಸೂರಿನಲ್ಲಿ ಅಪಾರ್ಟ್ಮೆಂಟ್ಸ್ ಕಟ್ಟಬೇಕು, ಅತ್ಯಂತ ಕಡಿಮೆ ಬೆಲೆಗೆ ಕಟ್ಟಬೇಕು, ಮೈಸೂರಿನ ಜನತೆಗೆ ಅಪಾರ್ಟ್ಮೆಂಟ್ಸ್ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ರಾಜೀವ್ರವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಎಕ್ಸ್ಪೀರಿಯನ್ಸ್ ಇರೋದರಿಂದ ಅದಕ್ಕೆ BDA ಹೌಸಿಂಗ್ ಬೋರ್ಡ್ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಜಾಸ್ತಿ ಬರ್ತಾ ಇದೆ ಅದನ್ನೆಲ್ಲವನ್ನ ತೋರಿಸ್ತಕ್ಕಂಥ ಕೆಲಸ ಇವತ್ತು ಮಾಡಿದೆ. BDA ಅಧಿಕಾರಿಗಳು ಕೂಡ ಇದ್ದಾರೆ, ಈ ಅಧಿಕಾರಿಗಳು ಕೂಡ ಇದ್ದಾರೆ. ಈ 4 ಅಪಾರ್ಟ್ಮೆಂಟ್ಸ್ನ ವೀಕ್ಷಣೆ ಮಾಡಿ, ಆಮೇಲೆ ಆ ಅಪಾರ್ಟ್ಮೆಂಟ್ಸಲ್ಲಿ ಇರ್ತಕ್ಕಂಥ ನಿವಾಸಿಗಳನ್ನು ಕೂಡ ಮಾಹಿತಿಯನ್ನು ತೆಗೆದುಕೊಂಡು ಅವ್ರಿಗೇನು ಅನುಕೂಲ ಬೇಕು ಅದನ್ನು ಮಾಡಿಕೊಡ್ತಕ್ಕಂಥದ್ದು ಮತ್ತು ಇಲ್ಲೆಲ್ಲನ ವೀಕ್ಷಣೆ ಮಾಡಿ ಅವ್ರದ್ದೇ ಆದಂಥ ಮೂಡದಿಂದ ಅಪಾರ್ಟ್ಮೆಂಟ್ ಕಟ್ತಕ್ಕಂಥದ್ದಕ್ಕೆ ಚಾಲನೆ ಕೊಡಬೇಕು ಅಂತ ಇವತ್ತೆಲ್ಲ ಕೂಡ ಬಂದಿದ್ದಾರೆ. ಇವತ್ತು ಇಲ್ಲಿ ಮೊದಲನೇದು ಇಲ್ಲಿ ನೋಡಿದ್ದಾರೆ, ಇನ್ನು 4-5 ಅಪಾರ್ಟ್ಮೆಂಟ್ ಒಳಗೇರಹಳ್ಳಿ ನಮ್ಮದು. ಶಿವಜ್ಯೋತಿ ಪಣದ ಗಾಣಿಗರ ಅಭಿವೃದ್ಧಿ ನಿಗಮ ಸ್ಥಾಪಿಸುವಂತೆ ಬಿಜೆ ಪುಟ್ಟಸ್ವಾಮಿ ಸ್ನೇಹ ಬಳಗ ಆಗ್ರಹಿಸಿದೆ. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಿದ ಬಳಗದ ಸದಸ್ಯರಾದ ಅನಂತು ಅವರು, ರಾಜ್ಯದಲ್ಲಿ ಶಿವಜ್ಯೋತಿ ಪಣದ ಗಾಣಿಗ ಸಮುದಾಯದವರು 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ 15 ಲಕ್ಷಕ್ಕಿಂತ ಹೆಚ್ಚು ಜನರಿದ್ದಾರೆ. ಈ ಪೈಕಿ 80% ಜನರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದಿದ್ದಾರೆ. ಈ ಸಮುದಾಯದ ಏಳಿಗೆಗಾಗಿ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕು ಹಾಗೂ ನಮ್ಮ ಸಮುದಾಯವನ್ನು ಎಸ್ಟಿ ವರ್ಗಕ್ಕೆ ಸೇರಿಸಬೇಕು ಎಂದು ಆಗ್ರಹಿಸಿದರು. ಗಾಣಿಗರ ಸಮುದಾಯವು 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಸುಮಾರು 15 ಲಕ್ಷಕ್ಕಿಂತ ಹೆಚ್ಚು ಜನರಿದ್ದಾರೆ. ಈ ಪೈಕಿ 80% ಜನರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿದ್ದು ಸಂಕಟದಲ್ಲಿ ಜೀವನವನ್ನು ಸಾಗಿಸುತ್ತಿದ್ದಾರೆ. ಕಡುಬಡತನ ಜೀವನ ಮಾಡುತ್ತಿದ್ದು 80ಕ್ಕೂ ಹೆಚ್ಚು ಜನರು ಕೂಲಿ ಮಾಡಿ ಜೀವನ ಮಾಡುತ್ತಿದ್ದು ದುಸ್ಥಿತಿಯಲ್ಲಿದ್ದಾರೆ. ಎಷ್ಟೋ ಕುಟುಂಬಗಳಿಗೆ ವಾಸಿಸಲು ಸೂರು ಇರುವುದಿಲ್ಲ, ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಈ ಕೋವಿಡ್-19 ಸಮಯದಲ್ಲಿ ಕೆಲಸವಿಲ್ಲದ ಕಾರಣ ಬಾಡಿಗೆ ಕಟ್ಟಲು ಸಾಧ್ಯವಾಗುತ್ತಿಲ್ಲ. ನಮ್ಮ ಶಿವಜ್ಯೋತಿ ಪಣದ ಗಾಣಿಗರ ಸಮುದಾಯದ ಬಗ್ಗೆ ತಮ್ಮಲ್ಲಿ ಮಾಹಿತಿ ಇದೆ ಎಂದು ಭಾವಿಸುತ್ತೇವೆ. ನಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ, ಸಾಕ್ಷರತೆ ಪ್ರಮಾಣ ಮತ್ತು ಜೀವನ ಮಟ್ಟದ ಬಗ್ಗೆ ತಮಗೆ ಅರಿತಿರುವುದರಿಂದ ತಮಗೆ ದಯಮಾಡಿ ರಾಜ್ಯ ಮಟ್ಟದಲ್ಲಿ ಶಿವಜ್ಯೋತಿ ಪಣದ ಗಾಣಿಗರ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಲು ಅನಿವಾರ್ಯತೆ ಬಗ್ಗೆ ತಮ್ಮಲ್ಲಿ ಕಳಕಳಿಯಿಂದ ಜ್ಯೋತಿ ಪಣ ಗಾಣಿಗರ ಸಮುದಾಯದ ಸಮಸ್ತ ಜನಾಂಗದ ಪರವಾಗಿ ಮತ್ತು ನಮಗೆ ನೀಡಿರುವ 2A ಅನ್ನು ಮತ್ತೆ ಮುಂದುವರಿಸ ಯಾವುದೇ ಕಾರಣಕ್ಕೂ ತೊಂದರೆ ಆಗದಂತೆ ಈಗ ಬಲಾಢ್ಯ ಸಮಾಜಗಳು 2Aಗೆ ಕಾಲಿಡದಂತೆ ನೋಡಲು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ವಿನಯಪೂರ್ವಕವಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ.
ಹಾಗೂ ನಮ್ಮ ಜನಾಂಗವು ಅತಿ ರಾಜ್ಯದಲ್ಲಿ ಕಡಿಮೆ ಜನ ಇರುವುದರಿಂದ, ಕಡಿಮೆ ಜನಸಂಖ್ಯೆ ಇರುವುದರಿಂದ ನಮ್ಮನ್ನು ST ಸಮಾಜ ST ಗ್ರೂಪಿಗೆ ಸೇರಿಸಲು ತಮ್ಮಲ್ಲಿ ಕಳಕಳಿಯ ಮನವಿ. ಮೈಸೂರಿನ ಮಾನಸ ಗಂಗೋತ್ರಿಯ ವಿಜ್ಞಾನ ಭವನದಲ್ಲಿ ಇಂದು ಸಂತಶ್ರೇಷ್ಠ ಕನಕದಾಸರ ಜಯಂತಿಯ ಪ್ರಯುಕ್ತ ರಾಜ್ಯ ಮಟ್ಟದ ಕನಕಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ, ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯ ಕರ್ನಾಟಕ ಘಟಕದ ವತಿಯಿಂದ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕನಕದಾಸರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್ ಮತ್ತು ಪ್ರಜಾವಾಣಿ ದಿನಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದ ರವೀಂದ್ರ ಭಟ್ ಅವರಿಗೆ ಕನಕಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯ ರಾಷ್ಟ್ರೀಯ ಕಾರ್ಯದರ್ಶಿ ಸುಭಾಷ್ ಎಚ್ ಕಾನಡೆ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದು, ಮುಖ್ಯ ಅತಿಥಿಗಳಾಗಿ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಬಿಪಿ ಮಹೇಶ್ ಚಂದ್ರ ಗುರು, ಮಳವಳ್ಳಿ ಶಿವಣ್ಣ, ಎಂ ರಾಮಯ್ಯ, ಕುಲಪತಿಗಳ ವಿಶೇಷಾಧಿಕಾರಿ ಡಾ HK ಚೇತನ್, ಮರಿಗೌಡ, ಕೆಎಸ್ ಶಿವರಾಮು ಮತ್ತು ಕಾಂಗ್ರೆಸ್ ಮುಖಂಡರಾದ ದೀಪಕ್ ಮತ್ತಿತರರು ಉಪಸ್ಥಿತರಿದ್ದರು. ಸರ್ VC ಸರ್ ಒಳಗೆ ಬನ್ನಿ ಸರ್, ಇನ್ನೊಂದು ಸಂಕಷ್ಟಿ ಶ್ರೇಷ್ಠರಾದ ಶ್ರೀ ಕನಕದಾಸರ ಸಾಧನೆ ಹಾಗೂ ಸಿದ್ಧಿಯನ್ನು ಕುರಿತು ನೆನೆಯಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಒಂದು ಭಾಷೆ, ಒಂದು ರಾಜ್ಯದ ಅಸ್ಮಿತೆಯನ್ನು ಗುರುತಿಸುವಾಗ ಭಾಷೆಯನ್ನಾಡುವ ಸಾಧು ಸಂತರು, ಜ್ಞಾನಿಗಳು, ಚಿಂತಕರು, ತತ್ವಜ್ಞಾನಿಗಳು, ಅನುಭಾವಿಗಳು, ಜನನಾಯಕರು, ಮುತ್ಸದ್ದಿಗಳು, ಪ್ರಜಾವತ್ಸರು ಯಾರಿದ್ದಾರೆ ಎಂದು ಪ್ರಶ್ನೆ ಹೇಳುವುದು ಸಹಜ. ಋಷಿಮುನಿಗಳಿಂದ ಸಂಸ್ಕೃತ ಭಾಷೆಯಲ್ಲಿ ಸಿದ್ಧವಾಗಿರುವ ಜ್ಞಾನದ ಪ್ರಮಾಣ ಅಗಾಧ ಅಂತ ಅನಂತ. ಆದರೆ ಜನಸಾಮಾನ್ಯರಿಗೆ ಈ ಜ್ಞಾನ ಸುಲಭವಾಗಿ ದಕ್ಕುತ್ತಿರಲಿಲ್ಲ. 12ನೇ ಶತಮಾನದಲ್ಲಿ ವಚನಕಾರರು ಜ್ಞಾನವನ್ನು ದಕ್ಕಿಸಿದರು. 16 ಮತ್ತು 17ನೇ ಶತಮಾನದಲ್ಲಿ ಭಕ್ತಿ ಚಳವಳಿಯ ಸಂದರ್ಭದಲ್ಲಿ ಪುರಂದರ ಹಾಗೂ ಕನಕದಾಸರಾದಿಯಾಗಿ ಅನೇಕ ಭಕ್ತಿ ಕವಿಗಳು ನಮಗೆ ಜ್ಞಾನವನ್ನು ನೀಡಿದರು. ನನಗೆ ಕೆಲವು ದಿನಗಳ ಹಿಂದೆ ಬಂದು ಕನಕ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಹಾಗೂ ಕನಕಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ. ನೀವು ಆ ಕಾರ್ಯಕ್ರಮ ಬಂದು ಉದ್ಘಾಟನೆ ಮಾಡಬೇಕು ಅಂತೇಳಿ ಮನವಿ ಮಾಡಿದರು. ನಾನು ಹೇಗೂ 2, 3, 4 ಮೈಸೂರಿನಲ್ಲಿರ್ತೇನೆ. ಆ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದ್ದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಪ್ರತಿ ವರ್ಷ ಕನಕ ಜಯಂತಿಯನ್ನು ಸರ್ಕಾರ ಆಚರಣೆ ಮಾಡ್ತಾ ಇದೆ. ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ, ತಾಲೂಕು ಮಟ್ಟಗಳಲ್ಲಿ ಕನಕ ಜಯಂತ್ಯೋತ್ಸವವನ್ನು ಸರ್ಕಾರವೇ ಆಚರಣೆ ಮಾಡ್ತಾ ಇದೆ. ಇದು ಕೆಲವು ವರ್ಷಗಳಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಕನಕ ಜಯಂತ್ಯೋತ್ಸವ. 1988ನೇ ಇಸ್ವಿಗಿಂತ ಹಿಂದೆ ಕನಕ ಜಯಂತ್ಯೋತ್ಸವ ಆಚರಣೆ ಆಗ್ತಾ ಇರಲಿಲ್ಲ. 1988ನೇ ಇಸ್ವಿನಲ್ಲಿ SR ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ ನಾನು ಸಾರಿಗೆ ಸಚಿವನಾಗಿದ್ದೆ. ಆ ವರ್ಷ ಕನಕದಾಸರ 500ನೇ ಜಯಂತ್ಯೋತ್ಸವ ಆಚರಣೆ ಮಾಡತಕ್ಕಂಥ ಸಂದರ್ಭ ಬಂದಿತ್ತು.
ಆಗ ನಾನು ಕನಕ ಜಯಂತ್ಯೋತ್ಸವವನ್ನು 500ನೇ ಜಯಂತ್ಯೋತ್ಸವ ಆಗಿರೋದ್ರಿಂದ 88 ನವೆಂಬರ್ ಇಡೀ ವರ್ಷ ಆಚರಣೆ ಮಾಡಬೇಕು. ಕನಕದಾಸರ ಸಾಹಿತ್ಯ ಅದನ್ನು ಜನರಿಗೆ ಕಡಿಮೆ ದರದಲ್ಲಿ ಸಿಗಬೇಕು ಅಂತೇಳಿ ಅವೆಲ್ಲನೂ ಪ್ರಿಂಟ್ ಮಾಡಿಸಿ ಜನರಿಗೆ ಕಡಿಮೆ ದರದಲ್ಲಿ ಹಂಚತಕ್ಕಂಥ ಕೆಲಸವನ್ನು ಮಾಡೋದು. ಅದು ಇಡೀ ವರ್ಷ ನಾವು ಉದ್ಘಾಟನೆ ಮಾಡೋದು ನವೆಂಬರ್ ತಿಂಗಳಲ್ಲಿ. ಆದರೆ ಅದಾದಮೇಲೆ 1-2 ಕಾರ್ಯಕ್ರಮ ಮಾಡೋದು. ಆಮೇಲೆ ನಮ್ಮ ಸರ್ಕಾರ ಹೊರಟೋಯ್ತು. ಆಮೇಲೆ ಇಡೀ ವರ್ಷ ಆಚರಣೆ ಆಗಲಿಲ್ಲ. ರಾಜ್ಯದಲ್ಲಿ ಕೊರೋನಾ ಹರಡುವಿಕೆಯ ತಡೆಗಾಗಿ ಡಿಸೆಂಬರ್ 20ರಿಂದ ಜನವರಿ 2ರವರೆಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಎಂದು ಆರೋಗ್ಯ ಸಚಿವರಾದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ತಾಂತ್ರಿಕ ಸಲಹಾ ಸಮಿತಿಯ ಜೊತೆ ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕೊರೋನಾದ 2ನೇ ಅಲೆ ಬರುವ ಸಾಧ್ಯತೆ ಇದೆ. ಜನವರಿ ಫೆಬ್ರವರಿಯಲ್ಲಿ 2ನೇ ಅಲೆ ಬರಲಿದ್ದು, ಕೊರೋನಾ ತಡೆಗಟ್ಟಲು ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ಕೊರೋನಾ ರೋಗ ಲಕ್ಷಣ ಇರುವವರು ಟೆಸ್ಟ್ ಮಾಡಿಸಿಕೊಳ್ಳಬೇಕು ಎಂದಲ್ಲದೆ ಕೊರೋನಾ ಟೆಸ್ಟ್ಗಳ ಸಂಖ್ಯೆ ಹೆಚ್ಚಿಸುತ್ತೇವೆ ಎಂದರು. ನೂತನ ವರ್ಷಾಚರಣೆಗೆ ನೈಟ್ ಕರ್ಫ್ಯೂ ಜಾರಿ ಮಾಡುವ ಅಗತ್ಯವಿಲ್ಲ, ಅಂತಹ ಸನ್ನಿವೇಶವೂ ಇಲ್ಲ. ಈ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ.